ಹಲೋ ಫ್ರೆಂಡ್ಸ್, ನಮಸ್ಕಾರ. ರಿಟೆ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ಟ್ರೆಂಡಿಂಗ್ ಆಗಿ ನಡೀತಾ ಇರೋ ತಿರಾಮಿಸ್ ಮಾಡೋಣ. ಯಾವ ಥರ ಮಾಡೋಣ ನೋಡಿ. ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಟ್ರೈ ಮಾಡೋಣ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಬನ್ನಿ ಯಾವ ಥರ ಇದೆ ಅಂತ, ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಓಕೆನಾ? ರಸ್ಕಿಂದ ಜುಗಾಡು ಮಾಡೋಣ ಏನಾದರೂ. ಹಲೋ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ. ರಸ್ಕ್ ತೊಗೊಂಡಿದ್ದೀನಿ, ಕಂಡೆನ್ಸ್ ಮಿಲ್ಕು, ಬಟರು, ಪನ್ನೀರು, ಆಮೇಲೆ ಮೊಸರು ಹಾಕ್ಕೊಳ್ಳೋಣ. ಅಂದರೆ ಸ್ವಲ್ಪ ಹುಳಿ ಇರೋದು ಬೇಡ, ಸಪ್ಪೆ ಇರೋದು ಮೊಸರು ಹಾಕ್ಕೊಳ್ಳೋಣ. ಬನ್ನಿ ಯಾವ ಥರ ಮಾಡೋಣ ಅಂತ ನೋಡೋಣ. ಕಾಫಿ ಪೌಡರು ಬೇಕಾಗುತ್ತೆ. ಕಾಫಿ ಪೌಡರು ಬೇಕಾಗುತ್ತೆ. ಇದಿಷ್ಟಿಂದ ಸ್ವಲ್ಪ ಶುಗರ್ ಆ್ಯಡ್ ಮಾಡೋಣ. ಶುಗರ್ ಇಷ್ಟ ಇಲ್ಲ ಅಂದವರು ಹನಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಶುಗರ್ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋಣ. ಸ್ವಲ್ಪ ಶುಗರು ತೊಗೊಂಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ವೆನಿಲಾ ಎಸೆನ್ಸು ಬೇಕಾಗುತ್ತೆ. ಒಂದು ಮಿಕ್ಸಿ ಜಾರಲ್ಲಿ ಇದು ಹಾಕೋಣ, ಪನ್ನೀರ್ ಹಾಕ್ಕೊಳ್ಳೋಣ. ಆಮೇಲೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋಣ. ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ. ಸಾಕಷ್ಟು. ಸ್ವಲ್ಪ ಮೊಸರು, ಸ್ವಲ್ಪ ನೋಡಿ 3 ಸ್ಪೂನ್ ಇರಬೇಕೇನೋ. ನಾನಿಲ್ಲಿ ಅಂದಾಜದಿಂದ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 2 ಸ್ಪೂನ್ ಶುಗರ್. ಆಲ್ರೆಡಿ ಕಂಡೆನ್ಸ್ ಮಿಲ್ಕಲ್ಲಿ ಶುಗರ್ ಇರುತ್ತೆ, ಜಾಸ್ತಿ ಏನು ಹಾಕೋದು ಬೇಡ. ಬೇಕಾದರೆ ಇದು ಸ್ಕಿಪ್ ಮಾಡಿಬಿಟ್ಟು, ಸಕ್ಕರೆ ಸ್ಕಿಪ್ ಮಾಡಿಬಿಟ್ಟು ಹನಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ವೆನಿಲಾ ಎಸೆನ್ಸ್ ಒಂದು 2 ಸ್ಪೂನ್ ಅಂದ್ಕೊಳ್ಳಿ, 2 ಸ್ಪೂನು. ನೀವು ಬೇಕಾದರೆ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ, ನನಗೆ ಗೊತ್ತಾಗುತ್ತೆ, ನಾನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ಇಂಗ್ರೀಡಿಯೆಂಟ್ಸೇ ಮರೆತು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಕ್ರೀಮು ಬೇಕಾಗುತ್ತೆ ಇದಕ್ಕೆ. ಪನ್ನೀರು, ಕಂಡೆನ್ಸ್ ಮಿಲ್ಕು, ಮೊಸರು, ಬಟರು, ಶುಗರು, ವೆನಿಲಾ ಎಸೆನ್ಸು, ಆಮೇಲೆ ಫ್ರೆಶ್ ಕ್ರೀಮ್. ಇದಿಷ್ಟು ಹಾಕ್ಕೊಂಡು ವಿಡಿಯೋ ಮಾಡುವಾಗ ಐಟಮ್ಗಳೆಲ್ಲ ಕನ್ಫ್ಯೂಸ್ ಆಗುತ್ತೆ, ಮರೆತು ಬಿಡ್ತೀನಿ ಒಂದೊಂದು ಸತಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಪನ್ನೀರು, ಮೊಸರು, ಕಂಡೆನ್ಸ್ ಮಿಲ್ಕು, ಬಟರು, ಕ್ರೀಮು, ವೆನಿಲಾ ಎಸೆನ್ಸು, ಶುಗರ್. ಓಕೆ, ಇಷ್ಟೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ. ಇವಾಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ, ಈ ಥರ. ಇವಾಗ ಕಾಫಿ ಪೌಡರು, ಸ್ವೀಟ್ ಯಾವ ಥರ ಇದೆ ಅಂತ ನೋಡೋಣ. ಸಕ್ಕರೆ ಏನಾದರೂ, ಹೆಂಗೋ ಕಂಡೆನ್ಸ್ ಮಿಲ್ಕಲ್ಲಿ ಇದು ಇರುತ್ತಲ್ಲ, ಶುಗರ್ ಸ್ವೀಟ್ ಇರುತ್ತಲ್ಲ, ನಾನೊಂದು ಸ್ವಲ್ಪ ಹಾಕಿದ್ದೀನಿ, ಪರವಾಗಿಲ್ಲ ಅನಿಸುತ್ತೆ. ಸ್ವೀಟ್ ಕರೆಕ್ಟಾಗಿದೆ. ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ನೋಡಿಕೊಂಡು ಸ್ವೀಟ್ ಹನಿ ಅಥವಾ ಶುಗರ್ ಹಾಕ್ಕೊಳ್ಳಿ. ಇವಾಗ ಇದರಲ್ಲಿ ಕಾಫಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನು ಕಾಫಿ ತೊಗೋತಾಯಿದ್ದೀನಿ. ಇದು ಕೋಕೋ ಪೌಡ್ರು ಬೇಕಾಗುತ್ತೆ. ಕೋಕೋ ಪೌಡ್ರು ಆಮೇಲೆ
ಮೇಲೆ ಗಾರ್ನಿಷ್ ಮಾಡೋಕ್ಕೆ ತಗೊಳ್ಳೋಣ. ಹಾಕೊಳ್ಳೋಣ. ಈ ಥರ ಒಂದು ಬೌಲ್ ತೊಗೊಳೋಣ. ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದೆ ಚಿಕ್ಕದೇ ಇತ್ತು. ಕೆಳಗಡೆ ಒಂದು ಸ್ವಲ್ಪ ಗಾರ್ನಿಷ್ ಮಾಡೋಣ. ಸ್ವಲ್ಪ ದೊಡ್ಡ ಬೌಲ್ ಇದ್ದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದೇ ಇತ್ತು, ಇದರಲ್ಲೇ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಹೇಳಿ ಫ್ರೆಂಡ್ಸ್. ಆಮೇಲೆ ಲೈಕು ಶೇರ್ ಮಾಡಿ. ಆಮೇಲೆ ನನ್ನ ಚಾನಲ್ನ ಫಸ್ಟ್ ಯಾರು ವಿಸಿಟ್ ಮಾಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮಗೊಂದು ಲೈಕು ಶೇರು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚೆಚ್ಚಾಗಿ ಹೊಸದಾಗಿರೋ ವಿಡಿಯೋ ಮಾಡೋಣ ಅಂತ ನಮಗೂ ಇದು ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡೋಕ್ಕೆ. ಪರ್ಫೆಕ್ಟಾಗಿ ಬಂದಿದೆ. ಮೇಲೆ ಕೋಕೋ ಪೌಡ್ರನ್ನ ಗಾರ್ನಿಷ್ ಮಾಡೋಣ. ಕೋಕೋ ಪೌಡರಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಮೇಲೆ ಇಡ್ತೀನಿ, ಫ್ರಿಜ್ರೇಟರಲ್ಲಿ ಇಡ್ತೀನಿ. ಒಂದು 2 ಅವರ್ ಇಡೋಣ. ಒಂದು 2 ಅವರ್ ಇಟ್ಟು ತೆಗೆದುಬಿಟ್ಟು ನೋಡೋಣ. ಪರ್ಫೆಕ್ಟಾಗಿ ಬಂದಿದೆ. ಆಮೇಲೆ ನೋಡೋಣ, 2 ಅವರ್ ಆದಮೇಲೆ ತೆಗೆದುಬಿಟ್ಟು ನೋಡೋಣ ಯಾವ ಥರ ಬರುತ್ತೆ ಅಂತ. ಎರಡು ಅವರ್ ಬಿಟ್ಟು ನೋಡೋಣ ಫ್ರೆಂಡ್ಸ್. ಇವಾಗ 2 ಅವರ್ ಆದಮೇಲೆ ನೋಡೋಣ ಯಾವ ಥರ ಆಗಿದೆ ಅಂತ. ತೆಗೆದ್ಬಿಟ್ಟು ನೋಡೋಣ.
ನೋಡಿ ಜ್ಯೂಸಿ ಥರ ಒಳಗಡೆಯಿಂದ ಬರ್ತಾ ಇದೆ. ನೋಡೋಣ, ಟೇಸ್ಟ್ ಮಾಡೋಣ. ಸೂಪರಾಗಿದೆ. ಕಷ್ಟಪಟ್ಟಿದ್ದು ವೇಸ್ಟ್ ಆಗಿಲ್ಲ ಫ್ರೆಂಡ್ಸ್. ಸೂಪರಾಗಿದೆ, ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಕಮೆಂಟಲ್ಲಿ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳಿ. ನಮಸ್ಕಾರ.